ಮೊದಲ ಹಂತಕ್ಕೆ ಅಭಿಮಾನ್ ರೂಟ್ ಪ್ರೊಟೆಕ್ಟರ್ ಕೊಟ್ಟೆವು. ರೂಟ್ ಪ್ರೊಟೆಕ್ಟರ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿತು. 45 ದಿನಗಳ ನಂತರ ಹೂವು ಬಿಡಲು ಎಪಿಕೆಎಸ್ ಆರ್ಗಾನಿಕ್ಸ್ನಿಂದ FL77 ಕೊಟ್ಟೆವು. ಕೀಟ ಬರಲಿಲ್ಲ. ಅದು ಚೆನ್ನಾಗಿ ಕೆಲಸ ಮಾಡುತ್ತದೆ ಮತ್ತು ಪ್ರೋತ್ಸಾಹಿಸುತ್ತದೆ. ಇದು ಅನೇಕ ಹೂವುಗಳ ರಚನೆಗೆ ಸಹಾಯ ಮಾಡಿತು. ಸಸ್ಯದ ಸ್ವಭಾವ ಚೆನ್ನಾಗಿರುವುದರಿಂದ ಕಾಯಿಯ ಗುಣಮಟ್ಟ ಸ್ವಲ್ಪ ಅದ್ಭುತವಾಗಿದೆ. ಅದರ ನಂತರ ನಾವು ಓರ್ಬಿಕ್ಸ್ ಮಣ್ಣು ಮತ್ತು ಕಾಯಿ ಪ್ರೊಟೆಕ್ಟೆಂಟ್ ಅನ್ನು ಸಿಂಪಡಿಸುವ ಮೂಲಕ ಬಳಸಿದ್ದೇವೆ. ನಾವು ಇದನ್ನು ಸಿಂಪಡಿಸುವ ಮೂಲಕವೂ ಮಾಡಿದ್ದೇವೆ. ಇದು ಕೀಟವನ್ನು ಚೆನ್ನಾಗಿ ನಿಯಂತ್ರಿಸುತ್ತದೆ. ಈ ಅಭಿಮಾನ್ ಮತ್ತು ಓರ್ಬಿಕ್ಸ್ ಔಷಧಕ್ಕೆ ಸಂಬಂಧಿಸಿದಂತೆ ಕಾಯಿ ಚೆನ್ನಾಗಿ ಪೋಷಿಸುತ್ತದೆ. ಯಾವುದೇ ಕೀಟ ಪರಿಣಾಮವಿಲ್ಲ. ಕಾಯಿ ಕೂಡ ತುಂಬಾ ಹೊಳೆಯುತ್ತದೆ. ಗುಣಮಟ್ಟ ಸುಧಾರಿಸಿದೆ. ಇದಕ್ಕೆ ನೀಡಲಾದ ಔಷಧವು ಹೂವು ಉದುರದಂತೆ ಅದನ್ನು ಪ್ರೋತ್ಸಾಹಿಸಿದೆ. ಕಾಯಿ ತುಂಬಾ ಪ್ರೋತ್ಸಾಹಿಸಲ್ಪಟ್ಟಿದೆ. ಸರ್, ನಮಸ್ಕಾರ ಸರ್. ನನ್ನ ಹೆಸರು ಶೇಖ್ ಅಲ್ಲಾವುದ್ದೀನ್. ನಾನು ತಂಜಾವೂರು ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ. ನಾನು ರೈತ. ನನ್ನ ಹೊಲದಲ್ಲಿ ಬದನೆಕಾಯಿ ಇದೆ ಸರ್. ಅವರು ಆರಂಭಿಕ ಹಂತದಲ್ಲಿ ಈ ಅಭಿಮಾನ್ ಬದನೆ ಗಿಡವನ್ನು ಕೊಡಲು ಕೇಳಿದರು. ನಾವು ಅದನ್ನು ಕೊಟ್ಟೆವು. ಸಸ್ಯವು ಬುಡದಿಂದ ಕೊಂಬೆಗಳವರೆಗೆ ಚೆನ್ನಾಗಿ ಬೆಳೆದಿದೆ ಮತ್ತು ಹೂವುಗಳು ಸಹ ಚೆನ್ನಾಗಿ ಬರುತ್ತಿವೆ. ಅದರ ನಂತರ ಎರಡನೇ ಹಂತಕ್ಕೆ 25 ರಿಂದ 30 ದಿನಗಳ ನಂತರ ಅವರು ಹೂವುಗಳ ಬೆಳವಣಿಗೆಗೆ FL77 ಔಷಧವನ್ನು ನೀಡಿದರು. ಆ ಔಷಧಿಯನ್ನು ಹೂವುಗಳಿಗೆ ಹಚ್ಚುವಾಗ ಅವರು ಸ್ವಲ್ಪ ಬೇವಿನ ಎಣ್ಣೆಯನ್ನು ಬೆರೆಸಿದರು. ಆದ್ದರಿಂದ ಕೀಟ ನಿಯಂತ್ರಣ ಒಳ್ಳೆಯದು. ಹೂವುಗಳು ಚೆನ್ನಾಗಿ ಬೆಳೆಯುತ್ತಿವೆ. ಅನೇಕ ಮೊಗ್ಗುಗಳು ಬಿಡುತ್ತಿವೆ ಮತ್ತು ಹೆಚ್ಚಿನ ಸಂಖ್ಯೆಯ ಕಾಯಿಗಳು ಬರುತ್ತಿವೆ ಸರ್. ಅದೇ ರೀತಿ ಅವರು ರೋಗ ನಿಯಂತ್ರಣಕ್ಕಾಗಿ ಓರ್ಬಿಕ್ಸ್ ಅನ್ನು ನೀಡಿದರು. ಅದು ಕೂಡ ಉತ್ತಮ ಗುಣಮಟ್ಟದ್ದಾಗಿದೆ ಸರ್. ನಾವು ಇದನ್ನು ಸ್ಪ್ರೇ ವಿಧಾನದಲ್ಲಿಯೂ ಬಳಸುತ್ತೇವೆ. ನಾವು ಸ್ಪ್ರೇ ವಿಧಾನದಲ್ಲಿ FL77 ಅನ್ನು ಬಳಸುತ್ತೇವೆ. ಕೆಳಭಾಗದಲ್ಲಿರುವ ನೀರಿನಲ್ಲಿ ಅಭಿಮಾನ್ ಅನ್ನು ಮಾತ್ರ ನೀಡಲಾಗುತ್ತದೆ. ನಾವು ಅಭಿಮಾನ್ ಅನ್ನು ಮಾತ್ರ ಬೇರಿನ ಔಷಧಿಯಾಗಿ ಬಳಸುತ್ತೇವೆ. ಇತರ 2 ಔಷಧಿಗಳನ್ನು ಸ್ಪ್ರೇ ವಿಧಾನದಲ್ಲಿ ಬಳಸಲಾಗುತ್ತದೆ. ಈ ಅಭಿಮಾನ್, ಓರ್ಬಿಕ್ಸ್ ಮತ್ತು FL77 ಔಷಧದೊಂದಿಗೆ ಕಾಯಿಗಳು ಚೆನ್ನಾಗಿ ಪೋಷಿಸಲ್ಪಡುತ್ತವೆ. ಕೀಟಗಳು ಅಷ್ಟಾಗಿ ಇಲ್ಲ. ಕಾಯಿಗಳು ಕೂಡ ತುಂಬಾ ಹೊಳೆಯುತ್ತಿವೆ. ಉತ್ತಮ ಬಣ್ಣ ಸುಧಾರಿಸಿದೆ. ಈ ಔಷಧಿ ಹೂವುಗಳು ಉದುರಿ ಹೋಗದಂತೆ ಪ್ರೋತ್ಸಾಹಿಸಿದೆ. ಕಾಯಿಗಳು ತುಂಬಾ ಪ್ರೋತ್ಸಾಹಿಸಲ್ಪಟ್ಟಿವೆ ಸರ್. ಈ ಸ್ಟಾಕ್ ಅನ್ನು 6 ತಿಂಗಳ ನಂತರ ಕೊಯ್ಲು ಮಾಡಬಹುದು. ಮುಂದಿನ ಸ್ಟಾಕ್ವರೆಗೆ ಔಷಧದ ಗುಣಮಟ್ಟದಿಂದಾಗಿ ಈ ಅಭಿಮಾನ್ ಉತ್ತಮ ಮಾಗಿದ ಸ್ಥಿತಿಯಲ್ಲಿದೆ. ತುಂಬಾ ಧನ್ಯವಾದಗಳು ಸರ್.